ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ನಾರಾಯಣಾಯ ನಲಿನಾಯತಲೋಚನಾಯ ನಾಮಾವಶೇಷಿತ ಮಹಾಬಲಿವೈಭವಾಯ ನಾನಾಚರಾಚರ ವಿದಾಯಕ ಜನ್ಮದೇಶ ನಾಭೇ ಪುಟಾಯ ಪುರುಷಾಯ ನಮಃ ಪರಸ್ಮೈ. ಶ್ರೀನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 22ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ಬುಧವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿಗತಿಗಳೇನು, ರಾಶಿಫಲ ಯಾವ ರೀತಿಯಲ್ಲಿದೆ ಹೇಳುವಂಥದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಾಗಿರತಕ್ಕಂತಹದ್ದು. ವಾರ ಬುಧವಾರವಾಗಿದೆ. ಈ ದಿವಸದ ನಕ್ಷತ್ರ ಸ್ವಾತಿ ನಕ್ಷತ್ರ ಇದೆ, ಸಾಧ್ಯನಾಮ ಯೋಗ ಇದೆ, ಭವಾಕರಣ ಇದೆ ಇಂದಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇಂದಿನ ಗ್ರಹಗಳ ಸ್ಥಿತಿಗತಿಗಳೇನು? ಮೇಷರಾಶಿಯಲ್ಲಿ ಶೂನ್ಯ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಕುಜನಿದ್ದಾನೆ, ಮಿಥುನ ರಾಶಿಯಲ್ಲಿ ಬುಧ, ಕರ್ಕಾಟಕ ರಾಶಿಯಲ್ಲಿ ಗುರು ಮತ್ತು ರವಿಯ ಯುತಿ, ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತು, ಕನ್ಯಾ ರಾಶಿಯಲ್ಲಿ ಮಾಂದಿ, ತುಲಾ ರಾಶಿಯಲ್ಲಿ ಚಂದ್ರನಿದ್ದಾನೆ. ವೃಶ್ಚಿಕ, ಧನು, ಮಕರ ಈ 3 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ ಇರುವಂತಹದ್ದು ಇವತ್ತಿನ ಗ್ರಹ ಸ್ಥಿತಿ ಆಗಿರತಕ್ಕಂತಹದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲ ಏನಿರ್ತದೆ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ದ್ವಿತೀಯ ಸ್ಥಾನದಲ್ಲಿ ಇದ್ದದರಿಂದ ನೇತ್ರ ಬಾಧೆ, ಕಣ್ಣಿಗೆ ಏನಾದರೂ ತೊಂದರೆ ಆಗ್ಬೋದು, ಕಣ್ಣಿಗೆ ಏಟು ಬೀಳಬಹುದು, ಅಥವಾ ಕಣ್ಣು ಮಂಜು ಆಗ್ಬೋದು, ಅಥವಾ ಕಣ್ಣಿನಲ್ಲಿ ಕಸ ಬೀಳಬಹುದು, ಕಣ್ಣಿನಲ್ಲಿ ನೀರು ತುಂಬಿಕೊಳ್ಬಹುದು. ಒಟ್ಟಾರೆ ಇವತ್ತಿನ ದಿವಸ ಕಣ್ಣಿನಲ್ಲಿ ಸಮಸ್ಯೆಗಳು ನಿಮಗೆ. ವ್ಯಯದಲ್ಲಿ ಶನಿ ಮಹಾತ್ಮ ಇದ್ದಾನೆ, ಎರಡೂ ಕಣ್ಣುಗಳಿಗೂ ತೊಂದರೆ ಆದರೂ ಆಗ್ಬೋದು. ಅದರಿಂದ ತುಂಬ ಜಾಗೃತಿಯಾಗಿರಬೇಕಾಗಿರತಕ್ಕಂಥದ್ದು ಮೇಷರಾಶಿಯವರು. ದೃಷ್ಟಿಹೀನತೆ ಕೆಲವರಿಗೆ. ವೈದ್ಯರಲ್ಲಿ ಹೋದಾಗ ಆಪರೇಷನ್ ಮಾಡಬೇಕು ಅಂತ ಹೇಳಬಹುದು. ಯಾಕೆಂದರೆ ಆಪರೇಷನ್ ಕಾರಕನಾಗಿರತಕ್ಕಂಥ ಕುಜ ಚಿಕಿತ್ಸಕ ದ್ವಿತೀಯ ಸ್ಥಾನದಲ್ಲೇ ಇದ್ದಾನೆ, ನೇತ್ರ ಸ್ಥಾನದಲ್ಲಿ. ಆದ್ದರಿಂದ ಮೇಷರಾಶಿಯವರಿಗೆ ತೊಂದರೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಅಕ್ಷಿಭ್ಯ ಅಂತೆ ನಾಸಿಕಾಭ್ಯಾಂ ಕರ್ಣಾಭ್ಯಾಂ ಚುಬುಕಾದದಿ ಹೇಳುವಂಥ ಒಂದು ಮಂತ್ರ ಇದೆ ಆಯಿತಾ. 2 ಮೂಗುಗಳಿಗೆ, 2 ಕಣ್ಣುಗಳಿಗೆ, 2 ಕಿವಿಗಳಿಗೆ ಏನಾದರೂ ತೊಂದರೆ ಆದಾಗ ಹೇಳುವಂತಹ ಮಂತ್ರ. ಅದನ್ನು ಪಠನ ಮಾಡುವುದರಿಂದ ಅಕ್ಷಿ ದೋಷ ನಿವಾರಣೆಯಾಗುವಂತಹ ಸಾಧ್ಯತೆ, ನೇತ್ರ ದೋಷ ನಿವಾರಣೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 9 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ನವನಾಗ ಸ್ತೋತ್ರವನ್ನು ಪಠನ ಮಾಡಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತಕವಾಗಿರ್ತದೆ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಅಂಗಾರಕನಿದ್ದಾನೆ, ಸ್ವಲ್ಪ ಹುಷಾರಾಗಿರಿ. ರಕ್ತ ಸಂಬಂಧವಾದಂತಹ ಕಾಯಿಲೆ, ಅಥವಾ ತಲೆಯಲ್ಲಿ ರಕ್ತ, ಅಥವಾ ಕಿಡ್ನಿ ಸಂಬಂಧವಾದಂತಹ ದೋಷ. ಕಿಡ್ನಿಗೂ ಅಧಿಪತಿ ಅವನೇ, ಕುಜನೇ. ಆದ್ದರಿಂದ ಕೆಲವರಿಗೆ ಹೃದಯ ಸಂಬಂಧವಾದಂತಹ ಕಾಯಿಲೆ ಮೂಡುವಂತಹದ್ದಿದೆ. ಗಂಟಲಿಂದ ಕೆಳಭಾಗದಲ್ಲಿ ಅಥವಾ ಗಂಟಲಿನ ಮೇಲ್ಭಾಗದಲ್ಲಿ ಏನಾದರೂ ತೊಂದರೆಗಳು. ಪರಿಹಾರಕ್ಕೆ ಸುಬ್ರಹ್ಮಣ್ಯ ರಕ್ಷಕ, ಅವನನ್ನೇ ಪ್ರಾರ್ಥನೆ ಮಾಡಬೇಕು. 6 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಬೇಕು. ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಕೊಳ್ಬೇಕು. ಮಾಡ್ಕೊಳ್ಳಿ, ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಬುಧ ಭದ್ರ ಯೋಗದಲ್ಲಿ ಸ್ವಕ್ಷೇತ್ರದಲ್ಲಿ ಇದ್ದದರಿಂದ ಸ್ವಕ್ಷೇತ್ರವನ್ನು ಕಾಪಾಡಿಕೊಳ್ಳುವಂತಹ ಹೊಣೆ ನಿಮ್ಮ ಸಾಮಗ್ರಿಗಳಿಗೆ ನೀವೇ ರಕ್ಷಕರು. ಅದನ್ನು ಕಾಪಿಟ್ಟುಕೊಳ್ಳುವುದು ನಿಮ್ಮ ಕೆಲಸವಾಗಿರತಕ್ಕಂತಹದ್ದು. ಆದ್ದರಿಂದ ಬುಧನು ಭದ್ರ ಯೋಗದಲ್ಲಿದ್ದರಿಂದ ಅದನ್ನೆಲ್ಲ ಭದ್ರವಾಗಿಟ್ಟುಕೊಳ್ಳಿ. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಮಾಂದ್ಯದೇವಾದ್ರಿಂದ ಆರೋಗ್ಯಕ್ಕೆ ತೊಂದರೆ ಉಂಟಾಗ್ತದೆ. ಕೆಲವರಿಗೆ ಮೂತ್ರಕೃಚ್ಛಾದಿ ರೋಗಗಳು, ಕೆಲವರಿಗೆ ಕಿಬ್ಬೊಟ್ಟೆಯಲ್ಲಿ ನೋವು, ಉದರ ವ್ಯಾಧಿ ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ರಾಮತಾರಕ ಜಪ, ರಾಮತಾರಕ ಹೋಮ ಅಥವಾ ಹೋಮದಲ್ಲಿ ಪಾಲ್ಗೊಳ್ಳೋದು. 13 ಅಕ್ಷರವುಳ್ಳಂತಹ ರಾಮತಾರಕ ಮಂತ್ರವನ್ನು ಜಪಿಸುವುದರಿಂದ ಶ್ರೇಷ್ಠನಾದಂತಹ ರಾಮನ ಕೃಪಾಶೀರ್ವಾದದಿಂದ ನಿಮ್ಮ ಕಷ್ಟ ನಿವಾರಣೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳಿ. ಜೊತೆಯಲ್ಲಿ ವಿಷ್ಣು ದೇವರ ಆರಾಧನೆಯನ್ನು ಮಾಡ್ತಾ ಇರಿ. ಆಗ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಗುರು ಮತ್ತು ರವಿಯರ ಯುತಿ. ಸ್ವಲ್ಪ ತೊಂದರೆ ಇರತಕ್ಕಂಥದ್ದು ಹೊಟ್ಟೆಯ ಭಾಗದಲ್ಲಿ ಅಥವಾ ತಲೆಯ ಭಾಗದಲ್ಲಿ. ಕೆಲವರಿಗೆ ತಲೆಯಲ್ಲಿ ಆ ಕೂದಲುಗಳೇ ಉದುರೋಗ್ಬಿಡ್ತದೆ. ಕಲ್ವಾಟರು ಅಂತ ಹೇಳ್ತಾರೆ. ಕೂದಲುಗಳು ಕಡಿಮೆ ಆಗುವಂತಹ ಸಾಧ್ಯತೆ. ಕೆಲವರು ಬೇಕಂತಾನೆ ಕೂದಲನ್ನೆಲ್ಲ ತೆಗೆಸಿರ್ತಾರೆ ಅಂತ ತೆಗೆಸಿಕೊಳ್ಳುವಂತಹ ಸಾಧ್ಯತೆ. ಅರ್ಥಾತ್ ಕಟಿಂಗ್ ಮಾಡುವಾಗ ಸ್ವಲ್ಪ ಕೂದಲುಗಳನ್ನು ಸಣ್ಣದಾಗಿ ಮಾಡಿಕೊಳ್ಳುವವರು ಇದ್ದಾರೆ, ಇಲ್ಲ ಅಂತಲ್ಲ. ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ರಾಹು ಇದ್ದದ್ದರಿಂದ ರಂಧ್ರ ರಾಹುವಿನ ದೋಷದಿಂದ ಹಲವಾರು ಸಮಸ್ಯೆಗಳು ಮೂಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೇಹದ ಹಲವಾರು ಭಾಗಗಳಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ನಾಗಶಾಂತಿ ಮಾಡ್ಕೊಳ್ಳಿ. ನಾಗದೇವರಿಗೆ ವಿಶೇಷವಾಗಿ ಇವತ್ತಿನ ದಿವಸ
ಕಡುಬು ನೈವೇದ್ಯವನ್ನು ಮಾಡಿ ಅಥವಾ ಉದ್ದಿನ ವಡೆ ಮಾಡಿ ನೈವೇದ್ಯ ಮಾಡಿ, ಆಗ ನಾಗದೇವರ ಕೋಪ ತಣ್ಣಗಾಗ್ತದೆ. ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿ ಆಗುವಂತಹ ಲಕ್ಷಣ. 2 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣ, ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು, ದುರ್ಗಾದೇವತೆ ನಿಮಗಾಗಿ ಮಾಡಿಕೊಳ್ಳಿ, ಶುಭವಾಗುತ್ತೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿರ್ತಕ್ಕಂಥ ರಾಹುವಿನ ದೃಷ್ಟಿ ಇದ್ದದ್ದರಿಂದ ಸಾಕಷ್ಟು ತೊಂದರೆಗಳು. ಚರ್ಮವ್ಯಾಧಿ, ಅಲರ್ಜಿ ಕಡಿಮೆಯೇ ಆಗೋದಿಲ್ಲ. ಎಷ್ಟೋ ಔಷಧಿಗಳನ್ನು ಮಾಡ್ತೀರಿ, ಒಂದೋ ಪ್ರಯೋಜನಕ್ಕೆ ಬರೋದಿಲ್ಲ. ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದದರಿಂದ ಅಪವಾದ, ಅವಮಾನ, ನಿಮ್ಮನ್ನೇ ಅಪರಾಧಿಯಾಗಿ ಮಾಡಿ ನಿಲ್ಲಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕಾಗಿ ಶನಿ ಶಾಂತಿ ಮಾಡ್ಕೊಳ್ಳಿ, ಅದರಿಂದ ಪರಿಹಾರ ಸಿಗ್ತದೆ, ಶುಭವಾಗುತ್ತೆ. ಸಿಂಹರಾಶಿಯವರು ವಿಶೇಷವಾಗಿ 1 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣದ ವಸ್ತುಗಳು ನಿಮಗೆ ಅನುಕೂಲ. ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕುಗಳು. ಸೂರ್ಯನಾರಾಯಣನ ಉಪಾಸನೆಯಿಂದ ಕ್ಷೇಮ ವೃದ್ಧಿ. ಈಗ ಕನ್ಯಾರಾಶಿ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ಕರ್ಮರಾಶಿಯಲ್ಲಿದ್ದರಿಂದ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ. ಧನಸ್ಥಾನದಲ್ಲಿ ಚಂದ್ರ ಇದ್ದದರಿಂದ ಹೆಣ್ಣು ಮಕ್ಕಳಿಗೆ ಅನುಕೂಲ. ಕುಟುಂಬದಲ್ಲಿ ಯಶಸ್ಸು, ಕುಟುಂಬದಲ್ಲಿ ಕೀರ್ತಿ. ವಿವಾಹ ಆಗದೇ ಇರತಕ್ಕಂಥವರಿಗೆ ವಿವಾಹ ಭಾಗ್ಯ. ಲಾಭದಲ್ಲಿ ಗುರು ಇದ್ದಾರೆ, ಆದ್ದರಿಂದ ಗುರುಬಲ ಚೆನ್ನಾಗಿದೆ. 7ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದದರಿಂದ ಸ್ವಲ್ಪ ಶನಿ ಶಾಂತಿ ಇತ್ಯಾದಿಗಳು ಮಾಡ್ಕೊಳ್ಳಿ. ಇಲ್ಲ ಅಂದರೆ ವೈವಾಹಿಕ ಜೀವನಕ್ಕೆ ಮಾರಕವಾಗಿರ್ತದೆ. ಭಾಗ್ಯದಲ್ಲಿ ಕುಜ ಬಂದಿದ್ದಾನೆ, ಒಳ್ಳೆಯದು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಪಾರಾಯಣ, ವಿಷ್ಣು ಪಂಜರ ಸ್ತೋತ್ರ ಮಾಡಿಕೊಳ್ಳಿ. 5 ನಿಮ್ಮ ಸಂಖ್ಯೆ, ಹಳದಿ ಮತ್ತು ಹಸಿರು ಬಣ್ಣದ ಬಟ್ಟೆಗಳು. ಉತ್ತರ ದಿಕ್ಕು ನಿಮಗೆ ಹಿತವಾಗಿರತಕ್ಕಂಥದ್ದು ಮಾಡಿಕೊಳ್ಳಿ, ಶುಭವಾಗುತ್ತೆ ಕನ್ಯಾರಾಶಿಯವರು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಲಾಭ ಸ್ಥಾನದಲ್ಲಿದ್ದಾನೆ. ಸಿನಿಮಾ ರಂಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಒಳ್ಳೆಯ ಕಾಲ. ಶೃಂಗಾರ ಸಾಮಗ್ರಿಗಳನ್ನು ಖರೀದಿಸುವವರಿಗೆ, ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ, ವ್ಯಾಪಾರಸ್ಥರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಸುಗಂಧ ದ್ರವ್ಯ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ, ಜೊತೆಯಲ್ಲಿ ಹೈನುಗಾರಿಕೆಯನ್ನು ಮಾಡತಕ್ಕಂಥವರಿಗೆ ಅಭಿವೃದ್ಧಿ. ಉತ್ತಮವಾಗಿರ್ತಕ್ಕಂತಹ ವಸ್ತ್ರ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಯಶಸ್ಸುಂಟಾಗುವಂತಹ ಸಾಧ್ಯತೆಗಳು. ದೋಷ ನಿವಾರಣೆಗೆ ಯಕ್ಷಿಯ ಪ್ರಾರ್ಥನೆ, ಸಾಧ್ಯವಾದರೆ ಮಾರಣಕಟ್ಟೆ ತಾಂಬೂಲ ಯಕ್ಷಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆಗಳು. 6 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣದ ವಸ್ತುಗಳು ಪಶ್ಚಿಮ ದಿಕ್ಕು ಮತ್ತು ಉತ್ತರ ದಿಕ್ಕು ಯಶಸ್ಸನ್ನು ಕೊಡುವಂತಹದ್ದು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಚಂದ್ರ ವ್ಯಯದಲ್ಲಿದ್ದಾನೆ. ನಿಮಗೆ ಭಾಗ್ಯಾಧಿಪತಿ ವ್ಯಯಕ್ಕೆ ಬಂದ ಅಂದ್ರೆ ಏನು, ಭಾಗ್ಯ ಕ್ಷೀಣತೆ ಉಂಟಾಗುವಂತಹ ಸಾಧ್ಯತೆ. ಭಾಗ್ಯಸ್ಥಾನದಲ್ಲಿ ಗುರು ಇರುವುದರಿಂದ, ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇದ್ದುದರಿಂದ ಕೆಲವರಿಗೆ ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ವಿದೇಶಕ್ಕೆ ಹೋಗುವವರಿಗೆ ಅನುಕೂಲ, ವಿಮಾನದಲ್ಲಿ ಪ್ರಯಾಣ ಮಾಡುವವರಿಗೆ ಅನುಕೂಲ, ಜೊತೆಯಲ್ಲಿ ವಿಶೇಷವಾಗಿ ಯಾತ್ರೆಗಳಿಗೆ ಹೋಗುವವರಿಗೆ ಅನುಕೂಲ. ಅದರ ಪಂಚಮಶನಿ ಕಾಟ ಇದೆ, ಸ್ವಲ್ಪ ಜಾಗ್ರತೆ ಇರಬೇಕಷ್ಟೆ. ಜಾಗೃತಿಯೇ ಇಲ್ಲಿ ಮಂತ್ರ. ಮಾಡ್ಕೊಳ್ಳಿ, ಶುಭವಾಗುತ್ತೆ. 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣದ ವಸ್ತ್ರಗಳು. ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು ನಿಮಗೆ ಅನುಕೂಲ. ಸುಬ್ರಹ್ಮಣ್ಯ ದೇವರ ಕೃಪಾಕಟಾಕ್ಷದಿಂದ ಎಲ್ಲ ಕಾರ್ಯ ಸಿದ್ಧಿ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಶುಕ್ರ ಇದ್ದದರಿಂದ ಭಾಗ್ಯವೃದ್ಧಿ. ಭಾಗ್ಯದಲ್ಲಿ ಕೇತುನೂ ಇದ್ದಾನೆ, ತೃತೀಯಲ್ಲಿ ರಾಹು. ಅಣ್ಣ ತಮ್ಮಂದರ ವ್ಯವಹಾರದಲ್ಲಿ ಕಚ್ಚಾಟ, ಮನಸ್ತಾಪ, ಹೊಡೆದಾಟ, ಬಡದಾಟ ಇತ್ಯಾದಿಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪಂಚಮಾಧಿಪತಿ ಷಷ್ಠದಲ್ಲಿ ಇದ್ದದರಿಂದ ಶತ್ರುಗಳು ಉದ್ಭವ ಆಗ್ತಾರೆ, ಶತ್ರುಗಳ ಕಾಟ ಜಾಸ್ತಿ ಆಗುವಂತಹ ಸಾಧ್ಯತೆ ಧನುರಾಶಿಯವರಿಗೆ. 4ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ, ಬಹಳ ಜಾಗ್ರತೆ ಇರಬೇಕು. ವಾಹನದಲ್ಲಿ ಪ್ರಯಾಣಿಸುವವರಿಗೆ ಅಥವಾ ಭೂ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಜಾಗ್ರತೆ. ದೋಷ ನಿವಾರಣೆಗಾಗಿ ಭೂವರಾಹನ ದರ್ಶನ ಮಾಡ್ಕೊಳ್ಳಿ. ಕಷ್ಟ ಕೋಟಲೆಗಳ ದೂರಕ್ಕಾಗಿ ಬ್ರಹ್ಮಲಿಂಗೇಶ್ವರನ ಅನುಗ್ರಹವನ್ನು ಪಡ್ಕೊಳ್ಳಿ ಧನುರಾಶಿಯವರು. 3 ನಿಮ್ಮ ಸಂಖ್ಯೆ, ಜೊತೆಯಲ್ಲಿ ಹಳದಿ ಬಣ್ಣದ ವಸ್ತ್ರಗಳು. ಉತ್ತರ ದಿಕ್ಕು ನಿಮಗೆ ಹಿತವಾಗಿರುತ್ತದೆ. ಈಗ ಮಕರ ರಾಶಿ ನೋಡಿ. ಮಕರ ರಾಶಿಯವರಿಗೆ ಲಾಭಾಧಿಪತಿಯಾಗಿರ್ತಕ್ಕಂತಹ ಕುಜನು ಪಂಚಮದಲ್ಲಿ ನಿಂತಿದ್ದಾನೆ, ಲಾಭವನ್ನು ನೋಡ್ತಾ ಇದ್ದಾನೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವಾಗಬಹುದು. ಜಲ ಸಂಬಂಧವಾದಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅನುಕೂಲ. ದ್ರವ ಪದಾರ್ಥಗಳ ವ್ಯಾಪಾರ ವ್ಯವಹಾರಗಳಿಗೆ, ಫುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅರ್ಥಾತ್ ತಿಂಡಿ ತಿನಿಸು ಇತ್ಯಾದಿಗಳ ವ್ಯಾಪಾರವನ್ನು ಮಾಡತಕ್ಕಂಥವರಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಸಾಯಂಕಾಲದ ಹೊತ್ತಿನಲ್ಲೆಲ್ಲ ಬಿಸಿ ಬಿಸಿಯಾದಂತಹ ವಡೆ, ಬಿಸಿ ಬಿಸಿಯಾದಂತಹ ಇಡ್ಲಿ ಅಥವಾ ಇನ್ನಿತರೆ ಬೇರೆ ಬೇರೆ ಸಾಮಗ್ರಿಗಳು, ತಿಂಡಿ ತಿನಿಸು, ಅಂತಹ ವ್ಯಾಪಾರಸ್ಥರಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಜೊತೆಯಲ್ಲಿ ಮನೆಯನ್ನು ಶೃಂಗಾರ ಮಾಡತಕ್ಕಂತಹ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣ. ಕೆಲವರಿದ್ದಾರೆ, ಕೆಲವರು ಹೂವಿನ ಗಿಡಗಳನ್ನೆಲ್ಲ ವಿಧ ವಿಧವಾದಂತಹ ಹೂವಿನ ಗಿಡಗಳನ್ನು ತಯಾರಿಸಿ ಅವರು ಏನು ಮಾಡ್ತಾರೆ, ಮಾರಾಟವನ್ನು ಮಾಡ್ತಾರೆ. ಅಂಥವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಂದರಕಾಂಡ ಪಾರಾಯಣ, ಆಂಜನೇಯನ ಸೇವೆ. ಅದರಿಂದ ಕಷ್ಟ ನಿವಾರಣೆ, ದುಃಖ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 8 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಹಿತವಾಗಿರುತ್ತದೆ. ಜೊತೆಯಲ್ಲಿ ಕಪ್ಪು ಬಿಳಿ ಬಣ್ಣದ ವಸ್ತ್ರಗಳು, ಚಿತ್ರವರ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಮಕರ ರಾಶಿಯವರು.
ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ದೇಹವನ್ನೆಲ್ಲ ಜರ್ಜರಿತ ಮಾಡಿಬಿಡ್ತಾನೆ. ಸ್ವಲ್ಪ ಜಿಪುಣತನವನ್ನು ತೋರಿಸುವ ಹಾಗೆ ಮಾಡ್ತಾನೆ. ಕೈ ಬಿಚ್ಚಿ ವ್ಯವಹಾರ ಇರೋದಿಲ್ಲ. ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರದಲ್ಲೂ ಸಹಿತವಾಗಿ ನಷ್ಟ ಉಂಟಾಗುವಂತಹ ಲಕ್ಷಣಗಳು. ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಯಾವ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ. ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಹಣಕಾಸಿನ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಆತಂಕ ಮೂಡುವಂತಹದ್ದಿದೆ. ಕೊಟ್ಟವರು ಕೊಡಲ್ಲ, ಹಲವು ಬಾರಿ ತಿರುಗಬೇಕಾದಂತಹ ಸಂದರ್ಭ ಬರ್ತದೆ. ಮುಖಕ್ಕೆ ಹೊಡೆದಾಗ ಮಾತನಾಡ್ತೀರಿ, ಅದರಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಲಕ್ಷಣ. ದೋಷ ಸಾಕಷ್ಟು. ಪರಿಹಾರಕ್ಕಾಗಿ ಕಾರ್ತಿವೀರ್ಯಾರ್ಜುನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಪರಿಹಾರವನ್ನು ಕಂಡುಕೊಳ್ಳಿ. ಜೊತೆಯಲ್ಲಿ 4, 7 ಈ ಸಂಖ್ಯೆಗಳನ್ನು ಉಪಯೋಗಿಸ್ಕೊಳ್ಳಿ. ನಿಮಗೆ ಅನುಕೂಲವಾಗ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಮೃತ್ಯುಂಜಯನ ಉಪಾಸನೆಯಿಂದ ಕುಂಭರಾಶಿಯವರಿಗೆ ಶುಭ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನು ಇದ್ದದ್ದರಿಂದ ಕೈಕಾಲುಗಳಿಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರಿಗೆ ಪಾದ ಭಾಗದಲ್ಲಿ ತೊಂದರೆ ಉಂಟಾಗ್ತದೆ. ತುಂಬ ಜಾಗೃತಿಯಾಗಿರಬೇಕು. ಊತ ಬರ್ಬೋದು, ಗಾಯವಾಗ್ಬೋದು, ಹುಣ್ಣಾಗಬಹುದು. ಅದರಿಂದ ನಿಮಗೆ ಯಾತನೆ ಉಂಟಾಗ್ಬೋದು. ಓಡಾಡಲಿಕ್ಕೆ ಆಗದೆ ಹೋದಂತಹ ಪರಿಸ್ಥಿತಿ ಬರ್ಬೋದು. ಯಾಕೆಂದರೆ ಶನಿ ಮಹಾತ್ಮನು ಸಹಿತವಾಗಿ ಕುಂಟುತ್ತಾ ಹೋಗೋದು, ರಾವಣನ ಪೆಟ್ಟು. ಆದ್ದರಿಂದ ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ. ಶನಿ ಮಹಾತ್ಮನಿಗೆ ಪ್ರಿಯವಾಗಿರತಕ್ಕಂತಹ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಅಥವಾ ಕಪ್ಪು ಎಳ್ಳನ್ನು ಶನಿದೇವರಿಗೆ ಅಭಿಷೇಕ ಮಾಡುವುದರಿಂದ ಶನಿದೇವರ ಕೋಪ ತಣ್ಣಗಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ. ಪರಿಹಾರವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣದ ವಸ್ತ್ರಗಳು, ಈಶಾನ್ಯ ದಿಕ್ಕು, ಇವೆಲ್ಲ ನಿಮಗೆ ಹಿತವಾಗಿರ್ತದೆ. 12 ರಾಶಿಯವರು ಇಂದಿನ ದಿವಸ ನಾರಾಯಣನ ಮಂತ್ರವನ್ನು ಪಠನ ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಯಾವ ಮಂತ್ರ? ಕೃಷ್ಣಾಯ ವಾಸುದೇವಾಯ ದೇವಕೇ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ನೆಮ್ಮದಿ. ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳು ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ.